ನಮಸ್ಕಾರ. ಇಂದಿನ ಈ ವಿಶೇಷ ತನಿಖಾ ವರದಿಗೆ ಸ್ವಾಗತ. ಇಂದು ನಾವು ವನ್ಯಜೀವಿ ಸಂರಕ್ಷಣೆಯ ಜಗತ್ತಿನ್ನು ಬೆಚ್ಚಿಬೀಳಿಸಿದ ಒಂದು ಅತ್ಯಂತ ಗಂಭೀರವಾದ ಘಟನೆಯ ಬಗ್ಗೆ ಸಮಗ್ರವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಮಧ್ಯಪ್ರದೇಶದ ದಟ್ಟ ಕಾಡುಗಳಲ್ಲಿ ನಡೆದ ಆ ಒಂದು ಆಘಾತಕಾರಿ ಘಟನೆ, ಅದರ ಹಿಂದಿನ ಅಚ್ಚರಿಯ ವಿಧಿವಿಜ್ಞಾನದ ಸತ್ಯಗಳು, ಇವೆಲ್ಲವನ್ನೂ ಅರ್ಥಮಾಡಿಕೊಳ್ಳುವ ಪ್ರಯತ್ನ ಇದಾಗಿದೆ. ಬನ್ನಿ, ಈ ಬಿಕ್ಕಟ್ಟಿನ ಸುದ್ದಿಯ ಆಳಕ್ಕೆ ನೇರವಾಗಿ ಇಳಿಯೋಣ. ಸರಿ, ಈಗ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. 27 ಖಂಡಿತ ಇದು ಕೇವಲ ಒಂದು ಸಾಮಾನ್ಯ ಅಂಕೆ ಅಲ್ಲವೇ ಅಲ್ಲ. 2026ನೇ ಇಸ್ವಿಯಲ್ಲಿ, ಅಂದರೆ ಕೇವಲ ಒಂದೇ ವರ್ಷದಲ್ಲಿ ಮಧ್ಯಪ್ರದೇಶ್ ರಾಜ್ಯವೊಂದರಲ್ಲೇ ಸಾವನ್ನಪ್ಪಿದ ಒಟ್ಟು ಹುಲಿಗಳ ಆಘಾತಕಾರಿ ಸಂಖ್ಯೆ ಇದು. ನಮ್ಮ ವನ್ಯಜೀವಿಗಳ ಉಳಿವು ಎಷ್ಟು ಕಠಿಣ ಆಗ್ತಿದೆ ಅನ್ನೋದನ್ನ ಈ ಅಂಕಿಅಂಶ ಸ್ಪಷ್ಟವಾಗಿ ತೋರಿಸುತ್ತೆ. ಇಡೀ ರಾಜ್ಯದ ಪರಿಸ್ಥಿತಿ ಹೀಗಿರುವಾಗ ನಮ್ಮ ಗಮನ ಈಗ ಒಂದು ನಿರ್ದಿಷ್ಟ ಹಾಗೂ ನಿಜಕ್ಕೂ ಹೃದಯ ವಿದ್ರಾವಕವಾದ ಘಟನೆಯತ್ತ ಹರಿಯಲೇಬೇಕಿದೆ. ಈ ರಾಜ್ಯಮಟ್ಟದ ದೊಡ್ಡ ಸಂಖ್ಯೆಯಿಂದ ಸ್ವಲ್ಪ ಕೆಳಗಿಳಿದು ಕನ್ಹಾ ಹುಲಿ ಸಂರಕ್ಷಿತ ಪ್ರದೇಶ ಅಂದ್ರೆ KTR ಕಡೆಗೆ ಗಮನಹರಿಸೋಣ. ಇಲ್ಲಿ ಆಗಿದ್ದೇನ್ ಗೊತ್ತಾ? ಕೇವಲ 14 ದಿನಗಳ ಸಣ್ಣ ಅಂತರದಲ್ಲಿ 5 ಹುಲಿಗಳ ಒಂದು ಇಡೀ ಕುಟುಂಬವೇ ಸಂಪೂರ್ಣವಾಗಿ ನಾಶವಾಗಿದೆ. ಇದೇನೋ ಒಂದು ಸಾಮಾನ್ಯ ಸಾವಲ್ಲ. ಅರಣ್ಯ ಇಲಾಖೆಯನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿದ ಒಂದು ತೀವ್ರ ಸ್ವರೂಪದ ಬಿಕ್ಕಟ್ಟು ಇದು. ಮೈದಾನದಲ್ಲಿ ಅಂದ್ರೆ ಗ್ರೌಂಡ್ ಲೆವೆಲ್ನಲ್ಲಿ ವಾಸ್ತವವಾಗಿ ಏನು ನಡೀತಿದೆ ಅನ್ನೋದರ ನೈಜ ಚಿತ್ರಣವನ್ನ ಈ ದುರಂತ ನಮ್ಮ ಮುಂದಿಡುತ್ತೆ. ಆ ಕಳೆದು ಹೋದ ಕುಟುಂಬದಲ್ಲಿ ಯಾರ್ಯಾರಿದ್ರು ಅಂತ ನೋಡಿದ್ರೆ ನಿಜಕ್ಕೂ ಆಘಾತ ಆಗತ್ತೆ. 10 ವರ್ಷದ ಒಂದು ತಾಯಿ ಹುಲಿ, ಅದರದ್ದೇ ಒಂದು 18 ತಿಂಗಳ ಮರಿ, ಹಾಗೆ ಇನ್ನು ಚಿಕ್ಕದಾದ 3 ಕಿರಿಯ ಮರಿಗಳು. ಇದನ್ನ ಕೇವಲ ಅಂಕಿಅಂಶಗಳ ತರಹ ನೋಡಬಾರ್ದು. ಇದೊಂದು ಜೀವಂತ ಕುಟುಂಬವಾಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ವಿವರಗಳು ಆ ದುರಂತದ ತೀವ್ರತೆಯನ್ನ ಮತ್ತಷ್ಟು ಸ್ಪಷ್ಟಪಡಿಸುತ್ತೆ. ಅಷ್ಟಕ್ಕೂ ಇಂಥದೊಂದು ಸುಂದರ ಕುಟುಂಬ ಹೇಗೆ ಕಣ್ಮರೆಯಾಯಿತು ಅನ್ನೋದರ ಹಿಂದಿನ ರಹಸ್ಯವನ್ನ ನಾವೀಗ ಭೇದಿಸಲೇಬೇಕಿದೆ. ಈ ಘಟನೆಗಳು ಒಂದಾದ ಮೇಲೊಂದರಂತೆ ಹೇಗೆ ನಡೀತು ಅನ್ನೋದನ್ನ ಈಗ ನೋಡೋಣ. ಏಪ್ರಿಲ್ 17ರಿಂದ 25ರ ನಡುವೆ ಕನ್ಹಾ ಅರಣ್ಯದ ಸರಿಹಿ ವಲಯದಲ್ಲಿ ಆ ಮೊದಲ 3 ಕಿರಿಯ ಮರಿಗಳ ಮೃತದೇಹಗಳು ಪತ್ತೆಯಾಗುತ್ತೆ. ತಕ್ಷಣ ಎಚ್ಚೆತ್ತ ಅಧಿಕಾರಿಗಳು ಏಪ್ರಿಲ್ 26ರಂದು ತಾಯಿ ಹುಲಿ ಹಾಗೆ ಆ 18 ತಿಂಗಳ ಮರಿಗೆ ಅರಿವಳಕೆ ನೀಡಿ ಅವುಗಳನ್ನ ಕ್ವಾರಂಟೈನ್ನಲ್ಲಿ ಇರಿಸಿ ಚಿಕಿತ್ಸೆ ಶುರು ಮಾಡ್ತಾರೆ. ಆದರೆ ದುರದೃಷ್ಟವಶಾತ್ ಬುಧವಾರದ ಹೊತ್ತಿಗೆ ಆ ಚಿಕಿತ್ಸೆ ಫಲಕಾರಿಯಾಗದೆ ತಾಯಿ ಮತ್ತೆ ಮರಿ ಎರಡೂ ಸಾವನ್ನಪ್ತವೆ. ಪರಿಸ್ಥಿತಿ ಎಷ್ಟು ವೇಗವಾಗಿ ಕೈಮೀರಿತು ಅನ್ನೋದನ್ನ ಈ ಘಟನಾವಳಿಗಳು ಎತ್ತಿ ತೋರಿಸ್ತವೆ. ಮತ್ತು ಇದು ಅದ್ಭುತವಾಗಿ ವಿವರಿಸುವ ಅಂಶ ಏನೆಂದ್ರೆ, ಅರಣ್ಯ ಅಧಿಕಾರಿಗಳ ಆರಂಭಿಕ ಊಹೆಗಳಿಗೂ ಮತ್ತೆ ಅಲ್ಲಿನ ನೈಜ ವಾಸ್ತವಕ್ಕೂ ಇದ್ದ ಅಜಗಜಾಂತರ ವ್ಯತ್ಯಾಸ. ಮೊದಲ ಮರಿಗಳ ಮೃತದೇಹಗಳು ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಾಗ ತಾಯಿ ಹುಲಿಗೆ ಹುಷಾರಿಲ್ಲ, ಹಾಗಾಗಿ ಬೇಟೆಯಾಡಕ್ಕಾಗ್ದೆ ಮರಿಗಳು ಹಸಿವಿನಿಂದ ಸತ್ತಿರ್ಬೋದು ಅಂತ ಅಧಿಕಾರಿಗಳು ಅಂದಾಜಿಸಿದ್ರು. ಆದ್ರೆ ಅಸ್ಲಿ ಕಥೆನೇ ಬೇರೆ ಇತ್ತು. ಇದು ಹಸಿವಿನಿಂದಾದ ಸಾವಲ್ಲ, ಬದಲಾಗಿ ಇದು ಒಂದು ಮಾರಣಾಂತಿಕ ಶ್ವಾಸಕೋಶದ ಸೋಂಕಿನಿಂದಾದ ಸಾವು ಅನ್ನೋದು ಆಮೇಲೆ ದೃಢಪಟ್ಟು. ಕೇವಲ ಮೇಲ್ನೋಟದ ತನಿಖೆ ಹೇಗೆ ತಪ್ಪಾಗ್ಬೋದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಈ ಇಡೀ ತನಿಖೆಯ ದಿಕ್ಕನ್ನೇ ಬದಲಿಸಿದ ಒಂದು ಪ್ರಮುಖ ಘಟ್ಟವನ್ನ ನಾವಿಲ್ಲಿ ಗಮನಿಸಬೇಕು. ಮುಖ್ಯ ವನ್ಯಜೀವಿ ವಾರ್ಡನ್ ಆಗಿರುವ ಸಮಿತಾ ರಾಜೋರ ಅವರು ಹೇಳುವಂತೆ, 3ನೇ ಮರಿಯ ಮೃತದೇಹ ಸಿಕ್ಕಾಗ ಅವರು ಕಾಕತಾಳೀಯವಾಗಿ ಅಲ್ಲೇ ಇದ್ರು. ಮರಿಗಳು ಕೇವಲ ಹಸಿವಿಂದ ಸಾಯ್ತಿಲ್ಲ, ಇದರ ಹಿಂದೆ ಯಾವುದೋ ಗಂಭೀರವಾದ ವೈದ್ಯಕೀಯ ರಹಸ್ಯ ಅಡಗಿದೆ ಅನ್ನೋದು ಅವರ ಅನುಭವಕ್ಕೆ ಬಂತು. ಉನ್ನತ ಅಧಿಕಾರಿಯೊಬ್ಬರ ಈ ಸೂಕ್ಷ್ಮ ಗ್ರಹಿಕೆಯೇ ಈ ಇಡೀ ಪ್ರಕರಣವನ್ನ ಕೇವಲ ಒಂದು ಸಾಮಾನ್ಯ ಸಾವಿನಿಂದ ಒಂದು ಸಕ್ರಿಯ ವೈದ್ಯಕೀಯ ತನಿಖೆಯಾಗಿ ಬದಲಾಯಿಸಿತು. ಆ ಅನುಮಾನ ಬಂದ ತಕ್ಷಣನೇ ವಿಧಿವಿಜ್ಞಾನದ ತನಿಖೆ ಶುರುವಾಯಿತು. 3ನೇ ಮರಿಯ ಮೃತದೇಹವನ್ನ ಹೆಚ್ಚಿನ ಪರೀಕ್ಷೆಗಳಿಗಾಗಿ ಕನ್ಹಾ ಹುಲಿ ಸಂರಕ್ಷಿತ ಪ್ರದೇಶದಿಂದ ಜಬಲ್ಪುರದಲ್ಲಿರೋ ಸ್ಕೂಲ್ ಆಫ್ ವೈಲ್ಡ್ ಲೈಫ್ ಫಾರೆನ್ಸಿಕ್ ಅಂಡ್ ಹೆಲ್ತ್ ಅಂದ್ರೆ SWFH ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಯಿತು. ಸರಿಯಾಗಿ ಇಲ್ಲಿಂದನೇ ಈ ಘಟನೆಯ ಹಿಂದಿನ ಆ ಅಸಲಿ ವೈಜ್ಞಾನಿಕ ಸತ್ಯಗಳು ಒಂದೊಂದಾಗಿ ಹೊರಬರೋಕೆ ಶುರುವಾಗಿದ್ದು. ಆ ಪ್ರಯೋಗಾಲಯದ ವರದಿಯಲ್ಲಿ ಒಂದು ಆತಂಕಕಾರಿ ಹೆಸರು ಕೇಳಿಬಂತು. ಅದೇ ಕ್ಯಾನೈನ್ ಡಿಸ್ಟೆಂಪರ್ ವೈರಸ್ ಅಥವಾ CDV. ಇದರ ಹಿಂದಿನ ವಿಜ್ಞಾನವನ್ನ ಸ್ವಲ್ಪ ಗಮನಿಸಿ. ಇದು ಅತ್ಯಂತ ವೇಗವಾಗಿ ಹರಡೋ ಒಂದು ವೈರಾಣು ಕಾಯಿಲೆ. ಸಾಮಾನ್ಯವಾಗಿ ಇದು ನಾಯಿಗಳ ಮೂಲಕ ಹರಡುತ್ತೆ. ಆದ್ರೆ ಕಾಡಿನ ರಾಜನಂತಿರೋ ಹುಲಿ ಒಂದು ಸಾಮಾನ್ಯ ಊರಿನ ನಾಯಿಯ ವೈರಸ್ಗೆ ಬಲಿಯಾಗೋದು ಅಂದ್ರೆ ನಿಜಕ್ಕೂ ಅಚ್ಚರಿಯ ವಿಷಯ ಅಲ್ವಾ? ಅತ್ಯಂತ ಆತಂಕಕಾರಿ ಸಂಗತಿ ಏನಂದ್ರೆ, ಇದು ನಾಯಿಗಳಿಂದ ಕಾಡು ಪ್ರಾಣಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಅತಿ ಹೆಚ್ಚು ರಕ್ಷಣೆ ಹೊಂದಿರೋ ಹುಲಿಗಳಂತಹ ಜೀವಿಗಳಿಗೆ ಹರಡಿ ಅವುಗಳ ಶ್ವಾಸಕೋಶದಲ್ಲಿ ಮಾರಣಾಂತಿಕ ಸೋಂಕನ್ನ ಉಂಟುಮಾಡುತ್ತೆ. ಪ್ರಾಣಿ ಪ್ರಭೇದಗಳ ಗಡಿಯನ್ನೇ ದಾಟಿ ಹರಡೋ ಒಂದು ಭಯಾನಕ ವೈರಸ್ ಇದು.
ಈಗ ಇಲ್ಲಿನ ವಿಧಿವಿಜ್ಞಾನ ಪರೀಕ್ಷೆಯ ಬಗ್ಗೆ ನಿಜಕ್ಕೂ ಆಸಕ್ತಿದಾಯಕವಾದ ಅಂಶ ಏನಂದ್ರೆ ಆ ಜಬಲ್ಪುರದ ಪ್ರಯೋಗಾಲಯದಲ್ಲಿ ನಡೆದ ಪರೀಕ್ಷೆಯ ನಿರ್ದಿಷ್ಟ ಫಲಿತಾಂಶಗಳು. ಮರಿ ಕೇವಲ ಸತ್ತಿರ್ಲಿಲ್ಲ, ಬದಲಾಗಿ ಅದು ತೀವ್ರವಾದ ಉಸಿರಾಟದ ತೊಂದರೆಯಿಂದ ನರಳಿತ್ತು. ಇದರ ಜೊತೆಗೆ ಹೀಟ್ ಸ್ಟ್ರೋಕ್ ಅಂದ್ರೆ ಬಿಸಿಲಿನ ಆಘಾತ ಮತ್ತು ನ್ಯುಮೋನಿಯಾದಂತಹ ಪರಿಸ್ಥಿತಿಗಳು ಕೂಡ ಆ ಮರಿಯ ದೇಹದಲ್ಲಿ ಕಂಡುಬಂದಿತು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮರಿಯ ದೇಹದಲ್ಲಿ ಆ ಮಾರಣಾಂತಿಕ ಸಿಡಿವಿ ವೈರಸ್ ಇರೋದು ಅಧಿಕೃತವಾಗಿ ದೃಢಪಟ್ಟು. ಈ ವೈಜ್ಞಾನಿಕ ಸಾಕ್ಷ್ಯಗಳು ಆ ದಟ್ಟ ಕಾಡಿನಲ್ಲಿ ಒಂದು ಅಪಾಯಕಾರಿ ರೋಗ ಹರಡಿದೆ ಅನ್ನೋದನ್ನ ಖಚಿತಪಡಿಸಿದ್ವು. 3ನೇ ಮರಿಯ ವರದಿಯಂತೂ ವೈರಸ್ ಹರಡಿರೋದನ್ನ ಖಚಿತಪಡಿಸಿದೆ. ಆದ್ರೆ ತನಿಖೆ ಅಲ್ಲಿಗೆ ನಿಂತಿಲ್ಲ. ಸಾವನ್ನಪ್ಪಿದ ತಾಯಿ ಹುಲಿ ಹಾಗೆ 18 ತಿಂಗಳ ಮರಿಯ ಮರಣೋತ್ತರ ಪರೀಕ್ಷೆಗಳನ್ನು ಕೂಡ ಮಾಡಲಾಗಿದ್ದು, ಅವುಗಳ ಮಾದರಿಗಳನ್ನ ಸಹ ಉನ್ನತ ಪರೀಕ್ಷೆಗೆ ಕಳುಹಿಸಲಾಗಿದೆ. ಈ ಪರೀಕ್ಷೆಗಳ ವರದಿಗಳು ಬಂದಮೇಲೆ ಈ ವೈರಾಣು ಆ ಇಡೀ ಕುಟುಂಬವನ್ನ ಹೇಗೆ ಆವರಿಸಿತು ಅನ್ನೋದರ ಸಂಪೂರ್ಣ ಚಿತ್ರಣ ಅಧಿಕಾರಿಗಳಿಗೆ ಸಿಗ್ಲಿದೆ. ಹಾಗಾಗಿ ಇಲ್ಲಿನ ನಿರ್ಣಾಯಕ ಅಂಶ ಏನಂದ್ರೆ ಅರಣ್ಯ ಅಧಿಕಾರಿಗಳು ಈಗ ಕೈಗೊಳ್ತಿರೋ ಆ ತುರ್ತು ಕ್ರಮಗಳು. ಈ ಬಿಕ್ಕಟ್ಟನ್ನ ನಿಭಾಯಿಸಕ್ಕೆ ಮತ್ತೆ ಇಡೀ ಪರಿಸರ ವ್ಯವಸ್ಥೆನ ರಕ್ಷಣೆ ಮಾಡಕ್ಕೆ ಪ್ರಮುಖವಾಗಿ 2 ಹಂತಗಳನ್ನ ತೆಗೆದುಕೊಳ್ಳಲಾಗ್ತಿದೆ. ಮೊದಲನೇದಾಗಿ, ಈ ವೈರಸ್ ಕಾಡಿನ ಇತರ ಭಾಗಗಳಿಗೆ ಹರಡದಂತೆ ತಡೆಯಲು ತಕ್ಷಣದ ಮುಂಜಾಗ್ರತಾ ಕ್ರಮಗಳನ್ನ ಜಾರಿಗೊಳಿಸಲಾಗಿದೆ. ಎರಡನೇದಾಗಿ, ಕಾಡಿನಲ್ಲಿರೋ ಇತರ ಹುಲಿಗಳು ಮತ್ತೆ ವನ್ಯಜೀವಿಗಳ ಆರೋಗ್ಯದ ಮೇಲೆ ಹದ್ದಿನ ಕಣ್ಣಿಡಲು ನಿಯಮಿತವಾದ ಮೇಲ್ವಿಚಾರಣೆಯನ್ನ ನಡೆಸಲಾಗ್ತಿದೆ. ಇದು ಕೇವಲ ಒಂದು ಕುಟುಂಬದ ಸಾವಿನ ಪ್ರಶ್ನೆ ಮಾತ್ರ ಅಲ್ಲ, ಇಡೀ ಕಾಡಿನ ಭವಿಷ್ಯದ ಪ್ರಶ್ನೆ. ಈ ವರದಿಯ ಕೊನೆಯಲ್ಲಿ ಒಂದು ಅತ್ಯಂತ ಗಂಭೀರವಾದ ಪ್ರಶ್ನೆ ನಮ್ಮೆದುರು ನಿಲ್ಲುತ್ತೆ. ಸಾಕುಪ್ರಾಣಿಗಳಲ್ಲಿರೋ ಅಥವಾ ಊರಿನ ಬೀದಿನಾಯಿಗಳಲ್ಲಿರೋ ವೈರಸ್ಗಳು ಇವತ್ತು ಕಟ್ಟುನಿಟ್ಟಾದ ಅಭಯಾರಣ್ಯಗಳ ಗಡಿಗಳನ್ನ ಇಷ್ಟು ಸುಲಭವಾಗಿ ದಾಟುತ್ತಿವೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ವನ್ಯಜೀವಿಗಳ ಆವಾಸಸ್ಥಾನಗಳನ್ನ ಇಂಥ ಅನ್ಯ ಪ್ರಭೇದದ ಸೋಂಕುಗಳಿಂದ ರಕ್ಷಿಸೋದು ಹೇಗೆ? ನಮ್ಮ ಕಾಡುಗಳ ಗಡಿಗಳು ಎಷ್ಟು ದುರ್ಬಲವಾಗಿವೆ ಅನ್ನೋದನ್ನ ಈ ಘಟನೆ ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತೆ. ಆಧುನಿಕ ವನ್ಯಜೀವಿ ಸಂರಕ್ಷಣೆ ಎದುರಿಸ್ತಿರೋ ಈ ದೊಡ್ಡ ಸವಾಲಿನ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಆಲೋಚಿಸಲೇಬೇಕಿದೆ. ಈ ಮಾಹಿತಿಪೂರ್ಣ ವರದಿಯಲ್ಲಿನ ಅಂಶಗಳು ಇನ್ನಷ್ಟು ಕುತೂಹಲಕಾರಿ ವಿಷಯಗಳನ್ನ ಅರಿಯೋ ಆಸಕ್ತಿಯನ್ನ ಮೂಡಿಸಿದೆ ಅಂತ ಭಾವಿಸ್ತೇನೆ. ಮುಂದಿನ ಬಾರಿ ಭೇಟಿಯಾಗೋಣ. ನಮಸ್ಕಾರ.